ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಗೋಬಿ ಮಂಚೂರಿ ಮಾಡೋಣ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ. ಸ್ನ್ಯಾಕ್ಸ್ ಅಂದ ತಕ್ಷಣನೇ ಗೋಬಿ ಅಂತಾರೆ. ಹಾಗಾದರೆ ಬನ್ನಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ನೀರು ಬಿಸಿ ಆಗೋಷ್ಟು ಕಾದ್ಮೇಲೆ ಉಪ್ಪು ಹಾಕಿ ಗೋಬಿ ಹಾಕಿದ್ದೀನಿ. ಇಲ್ಲಿ ಒಂದು ಬೌಲ್ ತೊಗೊಂಡಿದೆ. 1.5 ಕಪ್ ಕಾರ್ನ್ ಫ್ಲೋರ್ ಹಾಕ್ತಿದೆ. 2 ಕಪ್ಪು ಮತ್ತು ಮೈದಾ ಹಾಕ್ತಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಚ್ಚ ಖಾರದ ಪುಡಿ 1 ಟೀ ಸ್ಪೂನ್ ಹಾಕ್ತಿದೆ. ಕಲರ್ ತುಂಬ ಚೆನ್ನಾಗಿಯೇ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಬರೋಣ. ಈಗ ಹೂಕೋಸು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಸ್ವಲ್ಪ ಕೈಲಿನೂ ಕಲಿಸ್ಬೋದು, ಇಲ್ಲ ಸ್ಪೂನ್ಲಿನೂ ಕಲಿಸ್ಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡಿ. ಈಗ ಬಾಣಲಿ ಇಟ್ಟಿದೆ, ಎಣ್ಣೆ ಕಾದಿದೆ, ಹಾಕ್ತಿದೆ ನೋಡಿ. ಇದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ, ಯಾಕಂದರೆ ಒಳಗಡೆ ಕುದಿಬೇಕಲ್ಲ, ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಟೈಮೇ ತೊಗೊಳುತ್ತಿದ್ದು. ಬೇಗನೆ ಮಾಡ್ಬೋದು, ಬಟ್ ಎಣ್ಣೆಲಿ ಕರಿಬೇಕಾದ್ರೆ ಸ್ವಲ್ಪ ಅದು ಜಾಸ್ತಿನೇ ತಗೊಳುತ್ತೆ. ನೋಡಿ ಆಗಿದೆ ಇವಾಗ. ಕರ್ಕೊಂಡಿರೋದಾಯಿತು. ಇವಾಗ ಅದೇ ಬಾಣಲಿಲಿ ಸ್ವಲ್ಪ 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಮಾಡಿರೋದು ಅದನ್ನು ಹಾಕ್ತಿದೆ. ಈಗ 1 ಕಪ್ ಈರುಳ್ಳಿ ಹಾಕ್ತಿದೆ. ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆಲಿ ಫ್ರೈ. ಈಗ ಫ್ರೈ ಆಗಿದೆ. ಇದಕ್ಕೆ ಟೊಮೊಟೊ ಸಾಸ್ ಹಾಕ್ತಿದ್ದೀನಿ 2 ಸ್ಪೂನು. ಆಮೇಲೆ ಚಿಲ್ಲಿ ಸಾಸ್ ಹಾಕ್ತಿದೆ 2 ಸ್ಪೂನು. 2 ಸ್ಪೂನು ಸೋಯಾಬೀನ್ ಸಾಸ್ ಹಾಕ್ತಿದೆ. ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ 1 ಕಪ್ ನೀರು ಹಾಕೊಳ್ಳೋಣ. ನಾನಿಲ್ಲಿ 1/2 ಕಪ್ ನೀರು ತೊಗೊಂಡಿದ್ದೀನಿ. ಅದರಲ್ಲಿ ಕಾರ್ನ್ ಫ್ಲೋರು 1 ಟೀ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಗಂಟಿರ್ಲಾರ್ದೇ ಕಲಿಸ್ತಾ ಇದ್ದೀನಿ ನೋಡಿ. ಗಂಟಿರಬಾರ್ದಿದು. ಈಗ ಅದನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ನಾನಿಲ್ಲಿ ಒಂದು 1/2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮುಂಚೆನೇ ಬಿಸಿನೀರಲ್ಲಿ ಹಾಕಿರ್ತೀವಲ್ಲ ಸ್ವಲ್ಪ ಉಪ್ಪು, ಹಾಗಾಗಿ ನೋಡಿ ಉಪ್ಪು ಹಾಕ್ಕೋಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಕರೆದಿರ್ತೀವಲ್ಲ ಹೂಕೋಸು ಅದೆಲ್ಲ, ಈಗ ಇದನ್ನು ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಗೋಬಿ ರೆಡಿ ಆಯಿತು. ಈಗ ರೆಡಿ ಆಯ್ತು ನೋಡಿ ಗೋಬಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡೋಣ. ಈ ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.